ಅಣ್ಣ ಅಣ್ಣ ಹೇಳಣ್ಣ ಅಣ್ಣ ಹೇಳು. ಸಂತಮ್ಮ ಬೆಳಗ್ಗೆ ನೀನು ಕಾಟ ಕೊಡೋಕೆ ಶುರು ಮಾಡ್ಬಿಟ್ಯಾ? ನಾನು ನೆಮ್ಮದಿಯಾಗಿ ಮಲಗಿರೋದು ನೋಡಿದ್ರೆ ನಿಮ್ಗೆಲ್ರಿಗೂ ಹೊಟ್ಟೆ ಉರಿ ಅನ್ಸುತ್ತೆ. ಅಣ್ಣ ನಿಂಗೇನೋ ಒಂದು ವಿಷಯ ಹೇಳ್ಬೇಕು, ಪ್ಲೀಸ್ ಹೇಳಣ್ಣ. ಸಂತಮ್ಮ ಸುಮ್ಮನೆ ಗೋಳಿಕೋಬೇಡ. ನಿನಗೆ ನಿದ್ದೆ ಬರಲ್ಲ ಅಂದ್ರೆ ನಿನ್ ಪ್ರಾಬ್ಲಮ್ಮು, ನನ್ನ ಪ್ರಾಬ್ಲಮ್ ಅಲ್ಲ. ನನಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ಸುಮ್ಮನೆ ಹೋಗು. ವಿಷಯ ಇಂಪಾರ್ಟೆಂಟ್ ಇರಲಿಲ್ಲ ಅಂದ್ರೆ ನಿಂಗೆ ಎಬ್ಸ್ತಾ ಇರಲಿಲ್ಲ ಅಣ್ಣ, ಪ್ಲೀಸ್ ಹೇಳು. ಏನಂತ ತಲೆ ಹೋಗೋ ವಿಷಯನಪ್ಪ? ರಾಧಾ ಅವ್ರ ತಾಯಿ ಹೋಗ್ಬಿಟ್ರಣ್ಣ. ವಾಟ್? ಏನ್ ಹೇಳ್ತಿದ್ಯಾ? ಚೆನ್ನಾಗೇ ಇದ್ರಲ್ಲೋ, ಏನಾಯ್ತು? ರೀಸನ್ ಏನು ಅಂತ ಗೊತ್ತಿಲ್ಲ ಅಣ್ಣ. ಅಮ್ಮ ರಾಧಾ ಅವ್ರ ಹತ್ರ ಮಾತಾಡುವಾಗ ವಿಷಯ ಗೊತ್ತಾಯ್ತು. ಬಾ ಅಣ್ಣ ಬೇಗ ಹೋಗೋಣ, ನಡಿಯೋಣ ಬಾ. ಬಿಟ್ಟೋಗ್ಬಿಟ್ಟೆ ತುಳಸಿ. ಅಣ್ಣ ರಾಧಾ ಅವ್ರಿಗೆ ಸಮಾಧಾನ ಮಾಡು. ಏನಂತ ಸಮಾಧಾನ ಮಾಡೋದು? ಅಪ್ಪ ತೀರ್ಕೊಂಡಾಗ ಎಲ್ರು ಬಂದು ಸಮಾಧಾನ ಮಾಡಿದ್ರು. ಆದ್ರೆ ಅವ್ರು ಯಾವ ಮಾತುನು ನನ್ನ ಸಮಾಧಾನ ಪಡಿಸ್ಲಿಲ್ಲ. ಯಾಕಂದ್ರೆ ನಾವಾಡೋ ಮಾತುಗಳು, ಹೇಳೋ ವಿಚಾರಗಳು ಹೋಗಿರೋರ್ನ ವಾಪಸ್ ಕರ್ಕೊಂಬರಲ್ಲ ಕಣೋ. ಪಾಪ ಕಣೋ, ಈಗ ಅವಳ ಪರಿಸ್ಥಿತಿನೂ ಹಾಗೆ.